ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ವಿಜಯ್ ಹರ್ಷಿತಾ. ಸೊ ಎಲ್ಲರೂ ಮೇಕಪ್ಪನ್ನು ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮಾಡೋದು ಅಂತ ತೋರಿಸಿದ್ರೆ, ನಾನಿವತ್ತು ಮೇಕಪ್ಪನ್ನು ಯಾವ ರೀತಿಯಾಗಿ ಸಿಂಪಲ್ಲಾಗಿ ರಿಮೂವ್ ಮಾಡ್ಬೋದು, ಹಾಗೆ ರಿಮೂವ್ ಮಾಡಿದ್ಮೇಲೆ ಯಾವ ರೀತಿಯಾಗಿ ಸ್ಕಿನ್ ಕೇರ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಕಾಟನಲ್ಲಿ ನಿಮ್ಮ ಮೇಕಪ್ಪನ್ನು ಸ್ಮೂತಾಗಿ ತೆಗಿಬೇಕು. ಸೆಕೆಂಡ್ ಸ್ಟೆಪ್ ಕ್ಲೆನ್ಸರ್. ಬೇಬಿ ಆಯಿಲ್ ಅಪ್ಲೈ ಮಾಡಿ ಅದನ್ನು ಕಾಟನಿಂದ ರಿಮೂವ್ ಮಾಡಿ ಆದಮೇಲೆ ಕ್ಲೆನ್ಸರನ್ನು ಹಚ್ಚಬೇಕು. ಸೊ ಇದರಿಂದ ಬೇಬಿ ಆಯಿಲಿನ ಒಂದಷ್ಟು ಜಿಡ್ಡಿನ ಅಂಶ ಕೂಡ ಹೋಗುತ್ತೆ, ಇನ್ನೊಂದು ಸ್ಕಿನ್ನನ್ನು ಪ್ಯಾಂಪರ್ ಮಾಡುತ್ತೆ ಅಂತ ಹೇಳ್ಬೋದು ಈ ಕ್ಲೆನ್ಸರಿಂದ. ಮೂರನೇ ಸ್ಟೆಪ್ ಫೇಸ್ ವಾಶ್. ಮೈ ಫೇವ್ರೆಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಯಾವುದು ಸ್ಕಿನ್ನಿಗೆ ಸೂಕ್ತವೋ ಆ ಒಂದು ಫೇಸ್ ವಾಶೇ, ಆ ಒಂದು ಸೋಪನ್ನೇ ಯೂಸ್ ಮಾಡಿ. ನನಗಿಲ್ಲಿ ಡಾಕ್ಟರ್ ಸಜೆಸ್ಟ್ ಮಾಡಿದಂತಹ ಸ್ಕಿನ್ ಡಾಕ್ಟರ್ ಸಜೆಸ್ಟ್ ಮಾಡಿದ ಫೇಸ್ ವಾಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಯೂಸ್ ಮಾಡ್ತಾ ಇರೋದು ರೋಸ್ ವಾಟರ್. ಕಾಜಲ್ಲು, ಐಲೈನರ್ ಹಚ್ಚಿರೋದು ಕೆಲವೊಂದ್ಸಲಿ ಕಣ್ಣೊಳಗೆ ಹೋಗಿರುತ್ತೆ. ಸೊ ಅದನ್ನು ಸ್ಮೂತಾಗಿ ಇಯರ್ ಬಡ್ಸಲ್ಲಿ ತೆಗಿತಾ ಇದ್ದೀನಿ. ರೋಸ್ ವಾಟರ್ ಸ್ಪ್ರೇ ಆದಮೇಲೆ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಬೇಕು. ನಮ್ಮ ಸ್ಕಿನ್ನು ಹೈಡ್ರೇಟ್ ಆಗಿರಬೇಕು ಯಾವಾಗಲೂ, ಅದಕ್ಕೆ ಹೆಲ್ಪ್ ಮಾಡೋದು ಮಾಯ್ಶ್ಚರೈಸರ್. ಅದರಲ್ಲೂ ನಾವು ಫೇಸ್ ವಾಶ್ ಆದಮೇಲೆ ಮೇಕಪ್ ತೆಗೆದಾದ್ಮೇಲಂತೂ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಲೇಬೇಕು. ಲಿಪ್ ಕೇರ್ ಕೂಡ ಬೇಕಲ್ವಾ. ಸೊ ಫೈನಲ್ ಸ್ಟೆಪ್ ಲಿಪ್ ಕೇರ್. ಇಷ್ಟೇ ಸಿಂಪಲ್ ಸ್ಟೆಪ್ಸ್. ಬೈ ಬಾಯ್.